2002 ಏಪ್ರಿಲ್ ತಿಂಗಳು ಅಪ್ಪು ಸರ್ದು ಅಪ್ಪು ಸಿನಿಮಾ ರಿಲೀಸ್ ಆಯಿತು. ಆ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದವಾಗ ನಾವು ಒಂದಲ್ಲ ಒಂದು ದಿವಸ ಇವರಿಗೆ ಒಂದು ಮ್ಯೂಸಿಕ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಬಟ್ ಅದು ಕನಸಾಗಿತ್ತು, ಇದು ಇವತ್ತು ನನಸಾಗ್ತಾಯಿದೆ. ಸೊ ಅವ್ರ ಫ್ಯಾನ್ ಆಗಿ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮು ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಥ್ಯಾಂಕ್ಸ್ ಟು ಹರ್ಷ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೂ ಎಲ್ಲರಿಗೂ. ಒಂದು ಒಳ್ಳೆ ಪ್ರಯತ್ನ ಈ ಮೂಲಕ ಮಾಡಬೇಕಂತ ಡಿಸೈಡ್ ಆಗಿದ್ದೀವಿ. ಖಂಡಿತ 5 ಹಾಡಿದೆ, ಇನ್ನೂ ಸೆಟ್ ಆಗ್ತಾಯಿದೆ ಎಲ್ಲದು. ಸೊ ಒಂದು ಒಳ್ಳೆ ಪ್ರಯತ್ನ ಆಗಲಿದೆ ಅಷ್ಟೇ. ಖಂಡಿತ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಾಂಗು ಆಲ್ರೆಡಿ ಕಂಪೋಸ್ ಆಗ್ತಾಯಿದೆ. ಅದನ್ನು ಅಪ್ಪು ಸರ್ ಹಾಡ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ಎನರ್ಜೆಟಿಕ್ ಸಾಂಗ್ಗಳೇ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ನಿಮಗೆ ಕೇಳ್ತಾ ಹತ್ತಿರ ಆಗುವಂಥ ಹಾಡುಗಳೇ ಜಾಸ್ತಿ ಇರುತ್ತೆ. ಸೊ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಗೆ ಏನು ಬೇಕು ಆ ಓರಿಯೆಂಟೆಡ್ ಸಿನಿಮಾ ಕಮರ್ಷಿಯಲ್ ಆಗಿ ಮಾಡ್ತಾಯಿದ್ದೀವಿ. 100%. ಅದು ಎಲ್ಲ ಕಡೆ ಏನಿದೆ ನೋಡ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ನಾನು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಸಿನಿಮಾಗೆ ಸಂಗೀತನೂ ಮಾಡಿದ್ದೀನಿ. ಬಟ್ ಎಲ್ಲ ಗುರುತಿಸ್ಕೊಂಡಿರೋರು ಜಾಸ್ತಿ ಉಗ್ರಂ ಆದಮೇಲೆ ಒಂದು 2 ಸಿನಿಮಾ ಮಾತ್ರ ನಾನು ಸಂಗೀತ ಅಂತ ಮಾಡಿರೋದು. ಬಟ್ ಒಂದು ಒಳ್ಳೆ ಪ್ರಯತ್ನ ಈ ಮೂಲಕ ಬರ್ತಾಯಿದೆ. ಸೊ 2017 ಏನೋ ನಮಗೆ ಬಾಗಿಲು ತೆರೆದಂಗಿದೆ. ಸೊ 3 ದೊಡ್ಡ ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ. ಸೊ ಹಾಗೆ ಮಾಧ್ಯಮದವ್ರ ಹತ್ರ, ಪತ್ರಿಕಾ ಮಾಧ್ಯಮದವ್ರ ಹತ್ರ ನನ್ನ ಒಂದು ರಿಕ್ವೆಸ್ಟು, ಇದೇ ರೀತಿ ನನ್ನನ್ನು ಗುರುತಿಸಿದ ಹಾಗೆ ಇನ್ನೂ ಎಷ್ಟೋ ಇನ್ನು ಮರೆ ಇರುವಂಥ ಪ್ರತಿಭೆಗಳಿದ್ದಾರೆ. ನಿಮ್ಮಿಂದ ನನ್ನನ್ನು ಗುರುತಿಸಿದ ಹಾಗೆ ಅವ್ರನ್ನೂ ಗುರುತಿಸಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ, ನಮಗೊಂದು ಅವಕಾಶ ಕೊಡಿ ಅಂತ. ಆ್ಯಕ್ಚುಲಿ ಅವ್ರನ್ನ ನೀವು ಬೆಳಕಿಂದ ನನಗೆ ನನ್ನ ತಂದಂಗೆ ಅವ್ರಿಗೂ ಬೆಳಕು ಕೊಡಿ ಅಂತ ನಾನು. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.